ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ರಿಗೂ ಒಂದು ಸೂಕ್ಷ್ಮವಾದಂತಹ ವಿಚಾರದ ಬಗ್ಗೆ ಹೇಳಕ್ ಬಂದಿದ್ದೀನಿ. ಅದನ್ನ ನಿಮ್ಮೆಲ್ರಿಗೂ ತಿಳಿಸಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಏರ್ಪೋರ್ಟ್ ನಲ್ಲಿ 45 ನಿಮಿಷ ಕಾದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀಟ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮೋದಿ ಅವರು ವೇಟ್ ಮಾಡಿದ್ದಾರೆ. ಅಂದ್ರೆ 12 ಗಂಟೆಯಿಂದ ಕಾಯ್ತಾ ಇದ್ದೆ ಸರ್, ಒಂದು ಬಸ್ ಬರ್ಲಿಲ್ಲ. ಈ ಕಡೆ ನಾನು ಈ ರೂಟ್ ಬಂದಿರೋದೇ ಫಸ್ಟ್ ಟೈಮ್. ನನ್ನ ಹತ್ರ ಫೋನ್ ಇಲ್ಲ, ಕ್ಯಾಶ್ ಇಲ್ಲ, ನಾನು ಈಗ ಬರ್ಲಿ. ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಇದು ಯಾವ್ದೋ ಬೇರೆ ರಾಜ್ಯದಲ್ಲಿ ಆಗಿರೋದಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತ ಒಂದು ಘಟನೆ. ನಿಮ್ಮೆಲ್ರಿಗೂ ಗೊತ್ತಿರಂಗೆ ಭಾನುವಾರ ನೀಟ್ ಎಕ್ಸಾಮ್ ಇತ್ತು. ನೀಟ್ ಎಕ್ಸಾಮ್ಗೆ 2 ನಿಮಿಷಗಳ ಕಾಲ ಲೇಟ್ ಆಗಿ ಹೋಗಿದ್ಕೆ ಅಲ್ಲಿರುವಂತಹ ಸಿಬ್ಬಂದಿಗಳು ಅವ್ರನ್ನ ಹೊರಗ್ ಬಿಟ್ಟಿಲ್ಲ. 2 ವರ್ಷಗಳ ಕಾಲ ಫಸ್ಟ್ PU ಸೆಕೆಂಡ್ PU ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟಿ ತಂದೆ ತಾಯಿ ಕನ್ಸನ್ನ ಅವ್ರ ಮನ್ಸಲ್ಲಿ ಇಟ್ಕೊಂಡು ಓದಿರ್ತಾರೆ. ಅದನ್ನ ಪ್ರತಿಫಲ ಅನ್ನೋ ರೂಪದಲ್ಲಿ ಎಕ್ಸಾಮ್ ಬರ್ದೆ ರಿಸಲ್ಟ್ ಬರೋ ಟೈಮ್ ಅಲ್ಲಿ ಈ ತರ ದುರ್ಘಟನೆಗಳಾದ್ರೆ ಯಾರಕ್ ತಾನೇ ಹೊಟ್ಟೆ ಉರಿಯಲ್ಲ, ನೀವೇ ಹೇಳಿ. ಇದಾಗಿರೋದ್ ಯಾಕಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಿನ್ನೆ ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಇಲ್ಲಿ ರ್ಯಾಲಿ ಮತ್ತು ಇನ್ನೂ 10 ಹಲವಾರು ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಮೆರವಣಿಗೆ ಹೋಗ್ತಾ ಇರ್ತಾರೆ. ಇದರಿಂದ ಅಲ್ಲಿ ತುಂಬಾ ದಟ್ಟವಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಟ್ರಾಫಿಕ್ ಆಗಿ ಅಲ್ಲಿ ವಿದ್ಯಾರ್ಥಿಗಳು ಸಿಲುಕೊಂಡು ಆ ಸೆಂಟರ್ಗೆ ತಲುಪಬೇಕಾಗಿರುವಂತ ಸಮಯಕ್ಕೆ ಕರೆಕ್ಟ್ ಆಗಿ ಅವರು ತಲುಪಕ್ಕಾಗಲ್ಲ. ಇದು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ. ಮೋದಿಯವರು ಕೂಡ ನಿನ್ನೆ ಇದರಲ್ಲಿ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಅವ್ರು ಬಂದು ಇಳಿದಾಗ ಅವರು ಏರ್ಪೋರ್ಟ್ ಇಂದ ಹೊರಗಡೆ ಹೋದ್ರೆ ನೀಟ್ ಎಕ್ಸಾಮ್ ಇದೆ, ಹುಡುಗರು ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಏನಾರು ಆಗುತ್ತೆ, ಅಲ್ಲಿ ಟ್ರಾಫಿಕ್ ಏನಾದ್ರು ಸ್ಟಾಪ್ ಮಾಡಿದ್ರೆ ಅಂತ ಹೇಳಿ 45 ನಿಮಿಷಗಳ ಕಾಲ ಏರ್ಪೋರ್ಟ್ ಅಲ್ಲೇ ಇರ್ತಾರೆ. ಅದು ವಿದ್ಯಾರ್ಥಿಗಳ ಮೇಲೆ ಇರುವಂತಹ ಕಾಳಜಿ. ಫ್ರೀ ಪಾಸ್ ಗಳು ಕೊಟ್ಬಿಟ್ರೆ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಬರಲ್ಲ. ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಬರಬೇಕು ಅಂದ್ರೆ ಅವ್ರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ನಾವು ಕೆಲಸನೂ ಮಾಡ್ಬೇಕು. ನಾನು ಒಂದ್ ಪಕ್ಷಕ್ಕೆ ದೂರ್ತಾ ಇಲ್ಲ. ಮೊನ್ನೆ ನೀಟ್ ಪೇಪರ್ ಲೀಕ್ ಆಗಿದ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಎಲ್ಲಾ ಕಡೆ ಪ್ರೊಟೆಸ್ಟ್ ಗಳನ್ನ ಮಾಡಿದ್ರು. ಇದಕ್ಕೇನ್ ಹೇಳ್ತೀರಾ ಸ್ವಾಮಿ? ಇದಕ್ ನಿಮ್ಗೆ ಏನು ಹೇಳಕ್ಕೆ ಮಾತುಗಳೇ ಇಲ್ಲ. ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ. ನಿಮ್ಮಿಂದ 2-3 ಜನ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ತೊಂದರೆ ಆಗಿದೆ, ಅವ್ರ ಎಕ್ಸಾಮ್ ಬರ್ದಿಲ್ಲ, ಅವ್ರ ಭವಿಷ್ಯ ಹಾಳಾಗಿದೆ. ಅದಕ್ಕೆ ಏನಾದ್ರು ಒಂದು ಸೂಕ್ತ ಕ್ರಮ ತಗೊಂಡು ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಿಮ್ದೇ ಎಷ್ಟೋ ಮೆಡಿಕಲ್ ಕಾಲೇಜ್ಗಳಿದಾವೆ, ಆ ಮೆಡಿಕಲ್ ಕಾಲೇಜ್ಗಳಲ್ಲಿ ಒಂದು ಸೀಟ್ ಅನ್ನ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಅನ್ನ ಕೊಟ್ಟು ಆ ವಿದ್ಯಾರ್ಥಿಗಳು ಓದೋಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ. ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಆಂಜನೇಯ.